ಈಗ ನಡೀತಾ ಇರುವಂತಹದ್ದು ಟ್ರೆಂಡಿಂಗ್ ಅಂಡ್ ಹಾಟ್ ಮೋಸ್ಟ್ ಟಾಪಿಕ್ ನೆಪೋಟಿಸಮ್, ನೆಪೋ ಕಿಡ್ಸ್ ಓಕೆ. ಅನ್ನೋಂಥದ್ದು. ನಾನು ಇಂಡಸ್ಟ್ರಿಗೆ ಎಂಟರ್ ಆದಾಗ ಇಂಥ ಯಾವುದೇ ಒಂದು ಯೋಚನೆ ಅಥವಾ ಒಂದು ಥಾಟ್ ಆಲ್ಸೋ ಡಿಡ್ ನಾಟ್ ಕ್ರಾಸ್ ಎನಿ ಆಫ್ ಅವರ್ ಮೈಂಡ್ಸ್. ಇಂಟ್ರೆಸ್ಟ್ ಇದೆ, ಅಮ್ಮ ಪ್ರೋತ್ಸಾಹ ಕೊಟ್ಟರು, ಅದು ಕರೆಕ್ಟಾಗಿ ಅಪರ್ಚುನಿಟಿ ಕೂಡ ಬಂತು, ಇಂಡಸ್ಟ್ರಿಗೆ ಎಂಟರ್ ಆದೆ. ಆದರೆ ಈ ಹೆಸರು ಗಳಿಸೋವಂಥದ್ದು, ಹೆಸರು ಮಾಡೋ ಅಂಥದ್ದು ಒಂದು, ಅದು ಟ್ಯಾಲೆಂಟ್ ಇಂದಾನೆ ಬಂತೆ ಹೊರತು ವಿನಯಾ ಪ್ರಸಾದ್ ಮಗಳು ಇವಳು ಅಂತ ಹೇಳೋ ಕಾರಣಕ್ಕೆ ಅಪರ್ಚುನಿಟೀಸ್ ಬರಲಿಲ್ಲ, ಆಯ್ತಾ? ಅಥವಾ ಇವತ್ತು ಕೂಡ ನಾನೆಲ್ಲಾದ್ರೂ ಹೋಗಿ ನಾನು ವಿನಯಾ ಪ್ರಸಾದ್ ಮಗಳು, ನನ್ಗಿಂತ ಅವಕಾಶ ಕೊಡಿ ಅಂತ ಹೇಳಿರೋಂಥದ್ದು ಇಲ್ಲ. ಸುಮಾರು ಜನರಿಗೆ ನಾನು ವಿನಯಾ ಪ್ರಸಾದ್ ಮಗಳು ಅಂತಾನು ಗೊತ್ತಿಲ್ಲ. ಇತ್ತೀಚೆಗೆ ಅಮ್ಮನೊಟ್ಟಿಗೆ ರೀಲ್ಸ್ ಮಾಡಿ ಹಾಕಿದ ನಂತರನೇ ಅದು ಸ್ವಲ್ಪ ಪ್ರಚಾರ ಆಗಿದ್ದು ಅದ್ರ ಬಗ್ಗೆ. ಮತ್ತೆ ಇನ್ನು ನೀವು ಕೇಳಿದ್ರಿ, ಲೈಕ್ ದೊಡ್ಡ ದೊಡ್ಡ ದಿಗ್ಗಜರ ಜೊತೆ ಅಮ್ಮ ಆಕ್ಟ್ ಮಾಡಿದ್ದಾರೆ, ಅವರ ಫ್ರೆಂಡ್ ಕೂಡ ಅಮ್ಮ. ಸೊ ಯು ಮಸ್ಟ್ ಬಿ ಫೀಲಿಂಗ್ ಸೊ. ಇಟ್ ಈಸ್ ಡೆಫಿನೆಟ್ಲಿ ಅ ಮ್ಯಾಟರ್ ಆಫ್ ಪ್ರೈಡ್ ಟು ಮಿ. ಯಾವುದೇ ಮಗುಗಾದ್ರೂ ಕೂಡ ಅವರ ತಂದೆ ತಾಯಿಯ ಅಚೀವ್ಮೆಂಟ್ ನೋಡಿ ಅದೊಂಥರ ಶ್ಲಾಘನೀಯ. ಆದ್ರೆ ನನಗೇನಂದ್ರೆ, ನಾನು ತುಂಬಾ ಬ್ಲೆಸ್ಡ್ ಇನ್ ದ್ಯಾಟ್ ಮ್ಯಾಟರ್ ಬಿಕಾಸ್ ಐ ಆಮ್ ದಿ ಇಂಡಸ್ಟ್ರೀಸ್ ಚೈಲ್ಡ್. ಎಲ್ಲರೂ ಇಷ್ಟು ಪುಟ್ಟದಿರುವಾಗಿಂದ ನೋಡಿದ್ದಾರೆ. ಇನ್ಫ್ಯಾಕ್ಟ್ ಇವತ್ತು ಅಮ್ಮನ್ನ ಮೀಟ್ ಮಾಡಿದ್ರು ಕೂಡ ಹೇಗಿದೆ ಮಗು ಅಂತಾನೆ ಕೇಳ್ತಾರೆ. ಹೌದು. ಅಂಡ್ ಇವತ್ತಿಗೂ ಅಮ್ಮನ್ನ ಮೀಟ್ ಮಾಡಿದಾಗ ನನಗೋಸ್ಕರ ಅಂತ ಗಿಫ್ಟ್ಸ್ ತಂದಿರ್ತಾರೆ.